ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇದೀಗ ಎಲ್ಲಾ ಕಡೆ KYC ವಿಚಾರ ಸಾಕಷ್ಟು ಮುನ್ನೆಲೆಗೆ ಬರ್ತಾ ಇರುವಂತದ್ದು. ಒಂದು ಬ್ಯಾಂಕ್ ಆಗಿರ್ಬೋದು ಅಥವಾ ಸಾಕಷ್ಟು ಬಾರಿ ಈಗಾಗಲೇ ಮನೆ ಕರೆಂಟ್ ವಿದ್ಯುತ್ ಆಗಿರ್ಬೋದು, ಎಲ್ಲಾ ವಿಚಾರಕ್ಕೂ ಸಂಬಂಧಪಟ್ಟಂತೆ KYC ಆಗಿದೆಯಾ ಅನ್ನುವಂತಹ ವಿಚಾರ ಸಾಕಷ್ಟು ಮುನ್ನೆಲೆಗೆ ಬಂದಿತ್ತು. ಅದೇ ರೀತಿಯಾಗಿ ಇದೀಗ ಆಗಸ್ಟ್ 16ರವರೆಗೆ ಗ್ಯಾಸ್ ಸಂಪರ್ಕವನ್ನ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಗಡುವನ್ನ ಕೊಟ್ಟಿರುವಂತದ್ದು. ಹೌದು, ಭಾರತದ ತೈಲ ಮಾರುಕಟ್ಟೆ ಕಂಪನಿಗಳು ತಮ್ಮ ಗ್ರಾಹಕರಿಗೆ ಆಗಸ್ಟ್ 16ರ ಒಳಗೆ KYC ಪೂರ್ಣಗೊಳಿಸುವಂತೆ ಇದೀಗ ಸೂಚನೆಯನ್ನ ನೀಡಿದೆ. ಕೇಂದ್ರ ಸರ್ಕಾರದಿಂದ ಸಿಗುವಂತಹ ಸಬ್ಸಿಡಿಯನ್ನ ಪಡೆಯೋದಕ್ಕೆ ಇದನ್ನ ಪೂರ್ಣಗೊಳಿಸೋದು ಕಡ್ಡಾಯ ಅಂತ ಇದೀಗ ಇಂಡಿಯನ್ ಆಗಿರ್ಬೋದು, ಭಾರತ್ ಗ್ಯಾಸ್ ಆಗಿರ್ಬೋದು, ಹಿಂದೂಸ್ತಾನ್ ಆಗಿರ್ಬೋದು, ಪೆಟ್ರೋಲಿಯಂ ಆಗಿರ್ಬೋದು ಈಗಾಗಲೇ ತಮ್ಮ ಗ್ರಾಹಕರಿಗೆ ಮಾಹಿತಿಯನ್ನ ನೀಡಿರುವಂಥದ್ದು. KYC ಮಾಡಿಸೋದು ಖಂಡಿತ ಅಂತ. ಇನ್ನು ಈ KYCಯನ್ನ ಮಾಡಿಸೋದು ಹೇಗೆ, ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ಇಂಡಿಯನ್ ಆಯಿಲ್ ಆಗಿರ್ಬೋದು, ತಮ್ಮ ಗ್ರಾಹಕರಿಗೆ ಮೊಬೈಲ್ ಸಂದೇಶವೊಂದನ್ನು ಈಗಾಗಲೇ ಕಳಿಸಿರ್ತಾರೆ. ಆಗಸ್ಟ್ 16ರ ಒಳಗೆ KYCಯನ್ನ ಪೂರ್ಣಗೊಳಿಸುವಂತೆ ಇದೀಗ ಸೂಚನೆಯನ್ನ ನೀಡಿರುವಂಥದ್ದು. ಇನ್ನು ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ಅಡಿಯಲ್ಲಿ LPG ಸಬ್ಸಿಡಿಯನ್ನ ಪಡಿತಾ ಇದ್ರೆ ಮತ್ತು ಇದನ್ನ ಮುಂದುವರಿಸಬೇಕಾದ್ರೆ KYCಯನ್ನ ಪೂರ್ಣಗೊಳಿಸೋದು ಇಲ್ಲಿ ಕಡ್ಡಾಯ ಅನ್ನುವಂತಹ ಸಂದೇಶವನ್ನ ಈಗಾಗಲೇ ನೀಡಿರುವಂಥದ್ದು. ಇನ್ನು ಭಾರತದ ತೈಲ ಮಾರುಕಟ್ಟೆ ಕಂಪನಿಗಳಾದಂತಹ OMC ಆಗಿರ್ಬೋದು, ಇಂಡಿಯನ್ ಆಗಿರ್ಬೋದು, HP ಆಗಿರ್ಬೋದು, ಭಾರತ್ ಆಗಿರ್ಬೋದು, ತಮ್ಮ ಗ್ರಾಹಕರಿಗೆ ಈಗಾಗಲೇ ಆಧಾರಿತ ಬಯೋಮೆಟ್ರಿಕ್ KYC ಅಂದ್ರೆ KYCಯನ್ನ ಮಾಡಿಸಿದ್ರೆ ಸಬ್ಸಿಡಿ ದರದ ಸಿಲಿಂಡರ್ ಅನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಈಗಾಗಲೇ ತಿಳಿಸಿದ್ದಾರೆ. ಹಾಗಾಗಿ ಕೂಡಲೇ KYCಯನ್ನ ಪೂರ್ಣಗೊಳಿಸಬೇಕು. ಅಂದ್ರೆ ಈಗಾಗಲೇ ತಿಳಿಸಿದ್ರು, ಇದನ್ನೇನಾದ್ರು ಮಾಡಿಸಿಲ್ಲ ಅಂತ ಅಂದ್ರೆ ಈ ಇಂಡಿಯನ್ ಆಗಿರ್ಬೋದು, HP ಆಗಿರ್ಬೋದು, ಭಾರತ್ ಆಗಿರ್ಬೋದು, ಈ ಎಲ್ಲ ಕಂಪ್ನಿಗಳು ಒಂದಷ್ಟು ವಿಚಾರವನ್ನ ತಿಳಿಸಿರ್ತಾರೆ. ಆಧಾರಿತ ಬಯೋಮೆಟ್ರಿಕ್ KYC ಅಂದ್ರೆ ಇದನ್ನ ಮಾಡಿಸಿಲ್ಲ ಅಂತ ಅಂದ್ರೆ ಈ ಸಬ್ಸಿಡಿ ದರದ ಮೂಲಕ ಸಿಲಿಂಡರ್ ಅನ್ನ ಏನು ಪಡ್ಕೊಳ್ತಿರ್ತೀರಲ್ಲ ಅವೆಲ್ಲವೂ ಸಹ ಕಳ್ಕೊಳ್ಬೇಕಾಗುತ್ತೆ ಅನ್ನುವಂತಹ ವಿಚಾರವನ್ನ ತಿಳಿಸಿರ್ತಾರೆ. ಈಗಾಗಲೇ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡಲೇ KYCಯನ್ನ ಪೂರ್ಣಗೊಳಿಸಿದ್ರೆ ಮಾತ್ರ KYCಲಿ ಅಂದ್ರೆ ಸಬ್ಸಿಡಿ ಮೂಲಕ ಪಡ್ಕೊಳ್ತಾ ಇದ್ದಂತಹ ಸಿಲಿಂಡರ್ ನಿಮಗೆ ಸಿಗುತ್ತೆ ಅನ್ನುವಂತಹ ವಿಚಾರವನ್ನ ತಿಳಿಸ್ಕೊಟ್ಟಿರ್ತಾರೆ. ಇನ್ನು ಇದೇ ಪಕ್ಷದಲ್ಲಿ ಗ್ಯಾಸ್ ಸಂಪರ್ಕ ರದ್ದಾಗೋದಿಲ್ಲ, ಅಂದ್ರೆ ಇದನ್ನ ಮಾಡಿಸ್ಕೊಂಡ್ರೆ KYCಯನ್ನ ಮಾಡಿಸಿದ್ರೆ ಗ್ಯಾಸ್ ಸಂಪರ್ಕ ರದ್ದಾಗೋದಿಲ್ಲ ಅನ್ನುವಂಥದ್ದನ್ನ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಅದರ ಬದಲಿಗೆ ಹೆಚ್ಚಿನ ಬೆಲೆಯನ್ನ ಕೊಟ್ಟು ಸಿಲಿಂಡರ್ ಅನ್ನ ಪಡ್ಕೊಳ್ತೀವಿ ಅನ್ನುವಂಥವ್ರು ಮಾಡಿಸ್ತಾ ಇದ್ದು ಸಹ ನಡೆಯುತ್ತೆ. ಇನ್ನು ಉಜ್ವಲ ಯೋಜನೆ ಅಡಿಯ ಗ್ರಾಹಕರು KYC ಯಾಕೆ ಮಾಡಿಸ್ಬೇಕು ಅಂತ ನೋಡೋದಾದ್ರೆ, ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ಅಡಿಯ ಗ್ರಾಹಕರಿಗೆ ಆಧಾರಿತ ಬಯೋಮೆಟ್ರಿಕ್ KYC ಅಂತಂದ್ರೆ ಮಾರ್ಚ್ 2026ರಿಂದಲೇ ಕಡ್ಡಾಯ ಮಾಡಲಾಗಿತ್ತು. ಈಗಾಗಲೇ ಗ್ರಾಹಕರು ಇದನ್ನ ಸಾಕಷ್ಟು ಜನ ಮಾಡಿಸಿರ್ತಾರೆ. ಮತ್ತೆ ಮಾಡಿಸಿದ್ರೆ ಇವಾಗ ಮಾಡಿಸುವಂತಹ ಅಗತ್ಯ ಇಲ್ಲ ಅಂತದನ್ನ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಇದನ್ನ ಪೂರ್ಣಗೊಳಿಸಿದ ಗ್ರಾಹಕರಿಗೆ ಮಾತ್ರ ಇದು ಅನ್ವಯವಾಗುತ್ತೆ. ಅಂದ್ರೆ ಮಾರ್ಚ್ 2026ರಲ್ಲೇ ಇದು ಕಡ್ಡಾಯವಾಗಿ ಮಾಡಿಸ್ಬೇಕು ಅಂತ ಹೇಳಿರ್ತಾರೆ. ಅವಾಗ ಮಾಡಿಸುವಂಥವ್ರು ಇವಾಗ ಮಾಡಿಸುವಂತಹ ಅಗತ್ಯ ಇಲ್ಲ. ಇದನ್ನೇನಾದ್ರು ಮಾಡಿಸಿಲ್ಲ ಅಂತಂದ್ರೆ ಇವಾಗ ಮಾಡಿಸ್ಕೊಳ್ಳುವಂಥದ್ದು ಬಹಳ ಅಗತ್ಯ ಅನ್ವಯ ಆಗುತ್ತೆ ಅಂತ ಹೇಳಿರುವಂಥದ್ದು. ಇನ್ನು ಉಜ್ವಲ್ ಯೋಜನೆಯ ಫಲಾನುಭವಿಗಳಿಗೆ LPG ಸಬ್ಸಿಡಿ ಅಡಿಯಲ್ಲಿ 2 ಪ್ರಮುಖ ಸೌಲಭ್ಯಗಳಿವೆ. ಏನೇನು ಅಂತ ನೋಡೋದಾದ್ರೆ, ಒಂದನೇದು 14.2 kg ಸಿಲಿಂಡರ್ಗೆ 300 ರೂಪಾಯಿ ಸಬ್ಸಿಡಿ ಸಿಗ್ತಾ ಇದೆ. ಈ ವರ್ಷ ಸರ್ಕಾರವೂ ಸಹ LPG ಸಬ್ಸಿಡಿಯನ್ನ ವರ್ಷಕ್ಕೆ 9 ಸಿಲಿಂಡರ್ನಿಂದ 4ಕ್ಕೆ ಇಳಿಸಿತ್ತು. KYC ಮಾಡಿಸದೇ ಇದ್ರೆ ಆಯ್ತಾ. ಇನ್ನು ಸಿಲಿಂಡರ್ಗೆ ಮಾರುಕಟ್ಟೆ ಬೆಲೆಯನ್ನು ಸಹ ನೀಡಲಾಗ್ತಾ ಇರುವಂಥದ್ದು. ಇನ್ನು ಈಗಾಗಲೇ ನಾವು ನೋಡ್ತಾ ಇದೀವಿ ಸಿಲಿಂಡರ್ಗೆ ಎಷ್ಟರ ಮಟ್ಟಿಗೆ ಮಾರುಕಟ್ಟೆಯಲ್ಲಿ ಬೆಲೆ ದೊಡ್ಡದಾಗಿದೆ, ಎಷ್ಟರ ಮಟ್ಟಿಗೆ ಬೆಲೆ ಏರಿಕೆ ಆಗ್ತಾ ಇದೆ. ಬಹಳ ಮುಖ್ಯವಾಗಿ ಈ ಸಬ್ಸಿಡಿಯನ್ನ ಮಾಡಿಸೋದ್ರಿಂದ ಒಂದು ಉಪಯೋಗ ಅಂತಂದ್ರೆ 300 ರೂಪಾಯಿ ಸಬ್ಸಿಡಿ ಸಿಗ್ತಾ ಇದೆ. ಇನ್ನು ಆಗಸ್ಟ್ 16ರ ಒಳಗೆ KYCಯನ್ನ ಮಾಡಿಸದೇ ಇದ್ರೆ ಏನಾಗುತ್ತೆ ಅಂತ ನೋಡೋದಾದ್ರೆ, ಪ್ರಸ್ತುತ 14.2 kg ಸಿಲಿಂಡರ್ ಬೆಲೆ ಒಂದು ನಗರದಲ್ಲಿ ಇದ್ದ ರೀತಿ ಇನ್ನೊಂದು ನಗರದಲ್ಲಿ ಇಲ್ಲವೇ ಇಲ್ಲ. ಇನ್ನು ಇನ್ನು ಆಗಸ್ಟ್ 16ರ ಒಳಗೆ KYCಯನ್ನ ಮಾಡಿಸದೇ ಹೋದ್ರೆ ಏನಾಗುತ್ತೆ ಅಂತ ನೋಡೋದಾದ್ರೆ, ಪ್ರಸ್ತುತವಾಗಿ 14.2 kg ಸಿಲಿಂಡರ್ ಬೆಲೆ ಒಂದೊಂದು ನಗರದಲ್ಲಿ ಒಂದೊಂದು ರೀತಿಯಲ್ಲಿದೆ. ಬೆಂಗಳೂರಿನಲ್ಲಿ ಇದು
₹945 ಇರುವಂಥದ್ದು. ಅದೇ ರೀತಿಯಾಗಿ ಉಜ್ವಲ್ ಯೋಜನೆಯ ಫಲಾನುಭವಿ ಆಗಿದ್ರೆ ಈ ಸಿಲಿಂಡರ್ ಮೇಲೆ ₹300 ಸಬ್ಸಿಡಿ ಸಿಗುತ್ತೆ. ಹಾಗಾಗಿ ಇಲ್ಲಿ ಸಿಲಿಂಡರ್ ಒಂದಕ್ಕೆ ನೀಡಬೇಕಾಗುವಂತಹ ದರ ಏನು ಅಂತ ನೋಡೋದಾದ್ರೆ ₹645 ಮಾತ್ರ. ಅಂದರೆ ₹300 ನಿಮಗೆ ಸಬ್ಸಿಡಿ ಸಿಕ್ಬಿಡುತ್ತೆ. ಈ ಸೌಲಭ್ಯ ಈ KYC ಮಾಡಿಸಿದವರಿಗೆ ಮಾತ್ರ ಇರುತ್ತೆ ಅನ್ನುವಂಥದ್ದನ್ನ ಈಗಾಗಲೇ ಸರ್ಕಾರ ತಿಳಿಸ್ಕೊಟ್ಟಿರುವಂಥದ್ದು. ಇನ್ನು ಆಗಸ್ಟ್ 16ರ ಗಡುವಿನ ಒಳಗೆ ಇದನ್ನ ಮಾಡಿಸದೇ ಇದ್ದಲ್ಲಿ ಮಾರುಕಟ್ಟೆ ದರವನ್ನ ನೀಡಿ ಸಿಲಿಂಡರ್ನ ಪಡ್ಕೋಬೇಕಾಗುತ್ತೆ ಖಡಾಖಂಡಿತವಾಗಿ. ಇನ್ನು ಈ KYC ಮಾಡಿಸದೇ ಇರುವಂತಹ ಗ್ರಾಹಕರಿಗೆ ಕಮರ್ಷಿಯಲ್ ಸಿಲಿಂಡರ್ ದರವನ್ನ ವಿಧಿಸಲಾಗುತ್ತೆ ಅನ್ನೋದ್ರ ಒಂದ್ ಕಡೆ ಖಚಿತ ಆಗ್ತಾ ಇರುವಂಥದ್ದು. ಆದರೆ ಗೃಹ ಬಳಕೆ ದರದಲ್ಲಿ ಮಾತ್ರ ಸಿಲಿಂಡರ್ ಪಡೆಯೋದಕ್ಕೆ ಸಾಧ್ಯ ಆಗಿರುವಂಥದ್ದು. ಇನ್ನು LPG ಸಬ್ಸಿಡಿ ಪಡೆಯುವಂತಹ ಗ್ರಾಹಕರು ಆಗಸ್ಟ್ 16ರ ಒಳಗೆ ಈ KYCಯನ್ನ ಮಾಡಿಸೋದು ಬಹಳ ಉತ್ತಮ ಅಂತ ಇದೀಗ ಆಲ್ ಇಂಡಿಯಾ LPG ಡಿಸ್ಟ್ರಿಬ್ಯೂಷನ್ ಫೆಡರೇಷನ್ ಕೂಡ ಇದೀಗ ಅದರ ಉಪಾಧ್ಯಕ್ಷರು ಸಹ ಈಗಾಗಲೇ ತಿಳಿಸ್ಕೊಟ್ಟಿರುವಂಥದ್ದು. ಇನ್ನು ಈ KYC ಮಾಡಿಸೋದು ಹೇಗೆ ಇವೆಲ್ಲ ಅಂದರೆ ಇಂಡಿಯನ್ ಗ್ಯಾಸ್ನ ನೋಡೋದಾದರೆ ಆಧಾರ್ ಆಧಾರಿತ ಫೇಸ್ ಬಯೋಮೆಟ್ರಿಕ್ ಈ KYCಯನ್ನ ಮನೆಯಲ್ಲೇ ಕುಳಿತು ಮಾಡ್ಕೋಬಹುದು. ಅದು ಇಂಡಿಯನ್ ಆ್ಯಪ್ ಅಂದರೆ ಇಂಡಿಯನ್ ಆಯಿಲ್ 1 ಅಥವಾ ಆಧಾರ್ ಫೇಸ್ RD ಡೌನ್ಲೋಡನ್ನು ಮಾಡ್ಕೋಬೋದು ಅಂತ ತಿಳಿಸ್ಕೊಟ್ಟಿರುವಂಥದ್ದು. ಇನ್ನು ಆ್ಯಪ್ ಡೌನ್ಲೋಡ್ ಆದ ನಂತರ ಇಂಡಿಯನ್ ಆಯಿಲ್ 1 ಆ್ಯಪ್ ಓಪನನ್ನು ಮಾಡಬೇಕಾಗುತ್ತೆ. ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆ ಅಂದರೆ ನಿಮ್ಮ ಫೋನ್ ನಂಬರ್ ಆಗಿರ್ಬೋದು ಅಥವಾ ಇಮೇಲ್ ID-ಯನ್ನು ಬಳಸ್ಕೊಂಡು ಸೈನ್ ಅಪ್ ಆಗಬೇಕಾಗಿರುತ್ತೆ. ಇನ್ನು ಸಾಕಷ್ಟು ರೀತಿಯಲ್ಲಿ ನೋಡೋದಾದರೆ ಸಬ್ಸ್ಕ್ರಿಪ್ಷನ್ ಆಗಿರ್ಬೋದು, ಇವೆಲ್ಲವೂ ಸಹ ಇರುವಂಥ ಸಬ್ಸ್ಕ್ರಿಪ್ಷನ್ ವೋಚರ್ ಆಗಿರ್ಬೋದು. ಅಂದರೆ 16 ಅಂಕಿ ಅಂದರೆ LPG ಮತ್ತು ID-ಯನ್ನು ಲಿಂಕ್ ಮಾಡಿ ಅದಾದ ನಂತರ ಗ್ರಾಹಕರು ವರದಿಗಳನ್ನು ಫಿಲ್ ಮಾಡಬೇಕಾಗತ್ತೆ. ಅದಾದ ನಂತರ ಹೋಮ್ ಸ್ಕ್ರೀನ್ಗೆ ಹೋಗಿ ಮೈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿರುವಂತಹ LPG ವಿವರಗಳನ್ನೊಮ್ಮೆ ಪರಿಶೀಲಿಸಿ ನಂತರ KYC ಆಯ್ಕೆಯ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಏನು ಸ್ಕ್ರೀನ್ ಮೇಲೆ ಕಾಣಿಸುವಂತಹ ನಿಯಮಗಳನ್ನು ಮತ್ತು ಷರತ್ತುಗಳನ್ನು ಕಡಾಖಂಡಿತವಾಗಿ ಓದಿ ಅದಾದ ನಂತರ ಒಪ್ಪಿಗೆಯನ್ನು ನೀಡೋದು ಬಹಳ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಫೇಸ್ ಐಡೆಂಟಿಫಿಕೇಷನ್ ಪುಟದಲ್ಲಿರುವಂತಹ ಚೆಕ್ ಆಗಿರ್ಬೋದು, ಇವೆಲ್ಲವೂ ಸಹ ನೀಟಾಗಿ ಚೆಕ್ ಬಾಕ್ಸ್ ಏನಿದೆಲ್ಲ ಅದೆಲ್ಲ ಕ್ಲಿಕ್ ಮಾಡಬೇಕಾಗುತ್ತೆ. ಇನ್ನು ಫೇಸ್ ಸ್ಕ್ಯಾನ್ ಬಟನ್ನ ಕ್ಲಿಕ್ ಮಾಡಿದ್ರೆ ಆಧಾರ್ ಬಯೋಮೆಟ್ರಿಕ್ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಯಾರೆಲ್ಲ ಈಗಾಗಲೇ ಸಬ್ಸಿಡಿಯನ್ನು ಮಾಡಿಸಿದಿರಲ್ಲ ಅವ್ರಿಗೆಲ್ಲ ಇದನ್ನು ಮತ್ತೊಮ್ಮೆ ಮಾಡಿಸ್ಬೇಕು ಅನ್ನೋಂಥದ್ದೇನೂ ಇಲ್ಲ. ಈ KYCಯನ್ನು ಮಾಡಿಸುವಂಥವ್ರು ಕಡಾಖಂಡಿತವಾಗಿ ಇವೆಲ್ಲವೂ ಸಹ ಗಮನದಲ್ಲಿಟ್ಕೊಂಡು ಮನೆಯಲ್ಲೇ ಕುತ್ಕೊಂಡು ಮಾಡ್ಕೋಬೋದು. ಒಟ್ಟಾರೆಯಾಗಿ ಯಾರಿಗೆಲ್ಲ ಸಬ್ಸಿಡಿ ಬೇಕು, ಯಾರೆಲ್ಲ ಮಾಡಿಸಿಲ್ಲ, ಇವೆಲ್ಲವೂ ಸಹ ಗಮನದಲ್ಲಿಟ್ಕೊಂಡು ಬಹಳ ಬೇಗ ಅಂದರೆ ಆಗಸ್ಟ್ 16ರ ಒಳಗೆ ಬೇಗ ಮುಗಿಸ್ಕೋಬೇಕಾಗತ್ತೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.